ಹಾಕಿಲ್ಲ ನೀನಂತ. ಅಲ್ರಿ ಸರ್, ಕೆಳಗಡೆ ನೋಡ್ರಿ, ಇದು 4 ವೀಲರ್ 2 ವೀಲರ್ಗೆ ಅಷ್ಟೇ ಹೆಲ್ಮೆಟ್ ಹಾಕ್ತಾರೆ, ಇದು 4 ಗಾಡಿದು ಇತ್ತಿದ್ದು. ಅಂದ್ರೆ ಒಂದು ಸಣ್ಣ ಗಾಡಿ ಓಡಿಸ್ಬೇಕಾದ್ರೆ ಲೈಸೆನ್ಸ್ ಕೇಳ್ತಾರ, ಇದೊಂದು ಬಾಡಿ ಲೈಸೆನ್ಸ್ ಇಲ್ಲಾರ್ದ ಕೊಟ್ಟಾನಿಲ್ಲ ದೇವರು. ಮತ್ತೆ ನಿಮಗೆ ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಸ್ಪೇರ್ ಪಾರ್ಟ್ಸ್ ಜ್ಞಾನ ಇರ್ಬೇಕಿಲ್ಲ, ಇರದೇ ಇದ್ರೆ ಗಾಡಿ ಓಡ್ಸಕ್ ಬರ್ತೈತೆ? ಸ್ಟೇರಿಂಗು, ಬ್ರೇಕು, ಎಕ್ಸಿಲ್ಟ್ರಿ ಎಲ್ಲ ಬೇಕಲ್ಲ. ಗೊತ್ತಿರಲಿಲ್ಲ ಅಂದ್ರೆ ಏನಾಗ್ತೈತಿ? ಒಬ್ಬ ಡ್ರೈವರ್ ಬಸ್ನಾಗ ಒಬ್ಬ ಮನುಷ್ಯ ಅವನಿಗೆ ಏನು ಅದ್ರ ಬಗ್ಗೆ ಜ್ಞಾನ ಇರಲಿಲ್ಲ. ಡ್ರೈವರ್ ಒಂದು ಹಳ್ಳಿಯಿಂದ ಸಿಟಿಗೆ ತೊಗೊಂಡು ಹೊಂಟಿದ್ದ. ಅವ ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡ್ ಗೇರು ಹಾಕೊಂತ ಗಾಡಿ ಹೊಡಿತಿದ್ದ. ಅವ ಮುಂದಕ್ಕೆ ಮೊದಲ ಸರಿಸ್ತಿದ್ದ. ಅದು ಸಿಟಿ ಮುಟ್ಟಿದ ತಕ್ಷಣ ಅವ ಸ್ವಲ್ಪ ನಾಷ್ಟಾಕ್ ಹೋದವ ಡ್ರೈವರ್. ಹೋಗಿ ಬರೋದ್ರಾಗ ಇವ ಗೇರ್ ಬಾಕ್ಸ ಕಿತ್ತಿಟ್ಟಿದ್ದೀವ. ಡ್ರೈವರ್ ಕೇಳ್ದ, ಬಂದ ಕೂಡಲೇ ಇದೇ ಕಿತ್ತೀವೋ ಅಂತ. ಅಲ್ಲ, ನಮ್ಮ ಊರು ಬಿಟ್ಟಾಗಿಂದ ನೋಡಕತ್ತೀನಿ ನಾನು, ಮುಂದಕ್ಕ ಮಾಡಿ ಕಿತ್ತಕ್ಕೆ ಪ್ರಯತ್ನ ಮಾಡಿದ್ವಿ, ಇಷ್ಟು ಸರಳ ಕಿತ್ತಿಟ್ಟಿನಿ ನೋಡಿ, ಮತ್ತೆ ಯಾಕೆ ನನ್ನ ಮುಂದೆ ಕಿತ್ತದನ್ನ. ಅಂದ್ರೆ ಒಂದು ಸಣ್ಣ ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಜ್ಞಾನ ಬೇಕು, ಲೈಸೆನ್ಸ್ ಬೇಕು. ಇದು ಬಾಡಿ ಓಡಿಸಬೇಕಾದ್ರೆ ಇದ್ರದ್ದು ಜ್ಞಾನ, ಲೈಸೆನ್ಸ್ ಇಲ್ಲಾರ್ದ ದೇವ್ರು ನಮಗೆ ಇದನ್ನು ಕೊಟ್ಟ. ಇದರ ಬಗ್ಗೆ ಮನುಷ್ಯನಿಗೆ ಜ್ಞಾನ ಇರಬೇಕು. ಈ ಬಾಳು ಇದೆಯಲ್ಲ, ಈ ಬಾಳು ಹೆಂಗಿರಬೇಕು? ಈ ಬಾಳು ರೋಧಿಸಲಿಕ್ಕಲ್ಲ, ಸಾಧಿಸಲಿಕ್ಕೆ ಇರಬೇಕು. ಎದಕ್ಕೆ? ರೋಧಿಸಲಿಕ್ಕಲ್ಲ, ಸಾಧಿಸಲಿಕ್ಕೆ ಇರಬೇಕು. ಈ ಬಾಳು ಸಂಕಟ ಪಡ್ಲಿಕ್ಕಲ್ಲ, ಸಂಭ್ರಮಿಸಲಿಕ್ಕೆ ಇರಬೇಕು. ಮನುಷ್ಯ ಎರಡನ್ನ ಎಂದೂ ಮರಿಬಾರದು. ಏನು ಅಂದ್ರೆ, ನಮ್ಮ ತಟ್ಟೆಯೊಳಗೆ ಬಿದ್ದ ಅನ್ನದ ಕಣ, ದೇವರು ಕೊಟ್ಟ ಆನಂದದ ಕ್ಷಣ, ಇವೆನ್ನೂ ವರ್ತ್ ಮಾಡಲಾರ್ದಂಗೆ ಬದುಕೋದೇ ನಿಜವಾದ ಜೀವನ. ಅನ್ನದ ಕಣ, ಬದುಕಿನ ಆನಂದದ ಕ್ಷಣ, ಇವೆರಡನ್ನು ಮನುಷ್ಯ ಎಂದೂ ವ್ಯರ್ಥಗೊಳಿಸಬಾರದು. ವ್ಯರ್ಥಗೊಳಿಸದಂತೆ ಮನುಷ್ಯ ಬದುಕಬೇಕು. ಈ ಬದುಕನ್ನ, ಈ ಬಾಳನ್ನು ಕುರಿತು ಚಿಂತನೆ ಮಾಡಿದ್ರು ದೊಡ್ಡವರು, ಶರಣರು. ಈ ಬಾಳು ಯಾಕೆ ಹಾಳಾತು, ವ್ಯರ್ಥ ಆತು, ಮತ್ತು ಇದನ್ನು ಹೇಗೆ, ಇದರ ಉದ್ದೇಶ ಏನು, ಎರಡನ್ನು ಕುರಿತು 12ನೇ ಶತಮಾನದ ಶರಣರು ಚಿಂತನೆ ಮಾಡಿದ್ರು. ಅವರಲ್ಲಿ ಒಬ್ಬ ಶರಣರಿದ್ರು, ಸಕಲೇಶ ಮಾದರಸರು ಅಂತ ಅವ್ರ ಹೆಸರು.